ವೇಟ್ ಯಾರು ರೀಲ್ಸ್ನ ಸ್ಕ್ರೋಲ್ ಮಾಡಬೇಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ದೇನೆ. ಸೊ ನಿಮ್ಮ ಜೊತೆ 2 ಟ್ರೂ ಬೇಸ್ಡ್ ಸ್ಟೋರಿ ಹೇಳ್ಬೇಕಂತಾನೆ ವಿಡಿಯೋ ಮಾಡ್ತಾ ಇರೋದು ನಾನು. ಜೈಪುರದಲ್ಲಿ ನಡೆದಿರುವಂಥ ಘಟನೆ 2026 ಜುಲೈ 3ನೇ ತಾರೀಕು 23 ವರ್ಷದ ಐಶಿ ಶರ್ಮಾ ತನ್ನ ಸ್ವಂತ ತಾಯಿ 43 ವರ್ಷದ ನೀರಜ್ ಶರ್ಮಾಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂಥ ಘಟನೆ. ಐಶಿ ಶರ್ಮಾ ತನ್ನ ಚಿಕ್ಕಪ್ಪ ಕೆಲವು ತನ್ನ ರಿಲೇಟಿವ್ಸ್ ಜೊತೆ ಸೇರ್ಕೊಂಡು 7 ಲಕ್ಷ ರೂಪಾಯಿಗೆ ಈ ಡೀಲ್ನ ಮಾಡಿ ತನ್ನ ಸ್ವಂತ ತಾಯಿನ, ತನ್ನ ಹಡೆದ ತಾಯಿನ ಕೊಲೆ ಮಾಡಿಸಿದಾಳೆ ಮಗಳು. ಕಾರಣ ತನ್ನ ತಂದೆಯ ಒಂದು ಅನುಕಂಪ, ಅದರ ಮೇಲೆ ಬರುವಂತ ನೌಕರಿ ತನ್ನ ತಾಯಿಗೆ ಸೇರುತ್ತಲ್ಲ, ಆಸ್ತಿ ಎಲ್ಲ ತನ್ನ ತಾಯಿಗೆ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ದುರಾಸೆ. ತನ್ನ ತಂದೆಯನ್ನು ಕೂಡ ಕಳ್ಕೊಂಡಿದ್ಲು, ತನ್ನ ತಾಯಿ ಜೊತೆ ಚೆನ್ನಾಗಿರ್ಬೋದಿತ್ತು ಅವಳು ಲೈಫ್ ಟೈಮ್. ಆದರೆ ತನ್ನ ತಾಯಿಗೆ ಕೂಡ ಈ ತರ ಒಂದು ಸ್ಥಿತಿನ ಮಾಡ್ಬಿಟ್ಲು. ನಿರಂಜನ ಶರ್ಮಾಗೆ ಇದ್ರ ಬಗ್ಗೆ ಏನು ಅರಿವಿರ್ಲಿಲ್ಲ ಅನ್ಸುತ್ತೆ, ತನ್ನ ಮಗಳೇ ನನಗೆ ಸುಪಾರಿ ಕೊಟ್ಟಿದ್ದಾಳಲ್ಲ ಅಂತೇಳಿ. ಈ ತರದ ಒಂದು ಘಟನೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ತರ ಒಂದು ಘಟನೆ ಕೂಡ ಇದೆ. ನಾನು ಹತ್ತಿರದಿಂದ ನೋಡಿರುವಂತ ವ್ಯಕ್ತಿ, ನನ್ನ ಗೆಳತಿ ಕೂಡ ಆಗಿರ್ಬೋದು, ಅವಳ ತಂದೆ ಕೂಡ ತೀರ್ಕೊಳ್ತಾರೆ. ಅವರು ಕೂಡ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಡಿಪಾರ್ಟ್ಮೆಂಟ್ ಇದ್ದು ಏನ್ ಅನುಕಂಪ ಆಧಾರದ ಮೇಲೆ ಬರುವಂತ ನೌಕರಿ ಇರುತ್ತಲ್ಲ, ತನ್ನ ತಾಯಿ ಕೊಡಿಸ್ಬೇಕಂತೇಳಿ ಅವಳು ಎಷ್ಟು ಬಡ್ದಾಡ್ತಾಳೆ. ತನ್ನ ತಮ್ಮನಿಗೆ 15 ವರ್ಷ ಇರುತ್ತೆ, ತನ್ನ ತಂದೆ ನೌಕರಿ ಮಾಡಕ್ಕೆ ಅವನು ಎಲಿಜಿಬಲ್ ಅಲ್ಲ, 18 ವರ್ಷ ಆಗಿಲ್ಲ ಅವನಿಗೆ. ಸೊ ನನ್ನ ತಾಯಿನೇ ಮಾಡ್ಲಿ ನನ್ನ ತಂದೆಯ ನೌಕರಿ ಅಂತೇಳಿ ಒಂದು ದಿಟ್ಟ ನಿರ್ಧಾರ ತಗೊಳ್ತಾಳೆ ತನ್ನ ಫ್ಯಾಮಿಲಿಯಲ್ಲಿ. ಅವಾಗ ತನ್ನ ತಂದೆಯ ತಮ್ಮ ಅಂದ್ರೆ ಚಿಕ್ಕಪ್ಪ, ಆಗ ಅವಳು ಚಿಕ್ಕಪ್ಪ ಹೇಳ್ತಾರೆ, ನಿನ್ ತಮ್ಮಂಗೆ ಈಗ 14 ವರ್ಷ 18 ವರ್ಷ ಆದ್ಮೇಲೆ ನಿನ್ ತಂದೆಯ ಒಂದು ನೌಕರಿನ ಕೊಡ್ಸೋಣ, ಒಳ್ಳೆ ಪೋಸ್ಟ್ ಅಲ್ಲಿ ಹೋಗ್ತಾರೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತೇಳಿ. ಬಟ್ ಆದ್ರೆ ಅವಳಿಗೆ ಅವಳ ತಮ್ಮನ ಆ ಒಂದು ನೌಕರಿ ಸೇರಿಸೋ ಬದಲು ಅವಳ ತಾಯಿನೇ ಅನುಕಂಪ ನೌಕರಿಗೆ ಸೇರಿಸ್ಬೇಕನ್ನೋ ಒಂದು ಉದ್ದೇಶ ಇರುತ್ತೆ, ಗಟ್ಟಿ ನಿರ್ಧಾರ ಇರುತ್ತೆ. ತನ್ನ ತಂದೆಯ ಫ್ಯಾಮಿಲಿಯವ್ರ ಮಾತು ಕೂಡ ಕೇಳಲ್ಲ, ತನ್ನ ತಾಯಿ ಕಡೆ ಇರುವಂತ ಫ್ಯಾಮಿಲಿಯವ್ರ ಒಪಿನಿಯನ್ ಕೂಡ ಕೇಳಲ್ಲ. ಅದು ಏನೋ ಒಂದು ಅನುಕಂಪ ನೌಕರಿ ತಗೊಳ್ತೀವಿ ಅಂದ್ರೆ ಈಸಿಯಾಗಿ ಬರೋದಿಲ್ಲ, ಅದು ತುಂಬಾ ಈಸಿಯಾಗಿ ಸಿಗಲ್ಲ. ಸಿಕ್ಕಾಪಟ್ಟೆ ಓಡಾಡಬೇಕು, ಟೈಮ್ ಕೊಟ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಅವಳ ತಾಯಿನ ಕರ್ಕೊಂಡು ಆ ಊರು ಈ ಊರು ಡಿಪಾರ್ಟ್ಮೆಂಟ್ಗಳಂತೇಳಿ ಅಲ್ದಾಡ್ತಾ ಇದ್ಲು. ಈಚೆ ಕಾಲೇಜ್ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದು, ಈಚೆ ಅವಳ ತಂದೆಯ ಒಂದು ನೌಕರಿ ಕೂಡ ತನ್ನ ತಾಯಿಗೆ ಸಿಗ್ಬೇಕು ಅನ್ನೋ ಒಂದು ಹಠ ಕೂಡ ಅವಳಲ್ಲಿತ್ತು. ಹೆಂಗೋ ಮಾಡಿ ಈಚೆ ಕಾಲೇಜಲ್ಲಿ ಕೂಡ ಒಂದು ಬೆಸ್ಟ್ ಸ್ಟೂಡೆಂಟ್ ಆಗಿ, ಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಬೆಸ್ಟ್ ಸ್ಟೂಡೆಂಟ್ ಆಗಿ, ಮನೆಗೆ ಒಳ್ಳೆಯ ಮಗಳಾಗಿ ಕಷ್ಟ ಬಿದ್ದು ತನ್ನ ತಂದೆಯ ಒಂದು ಅನುಕಂಪ ಆಧಾರದ ಮೇಲೆ ಬಂದಂತ ನೌಕರಿನ ತನ್ನ ತಾಯಿ ಕೊಡಿಸ್ತಾಳೆ. ಇದು ನನ್ನ ಗೆಳತಿ. ಆದ್ರೆ ಅವಳ ಫ್ಯಾಮಿಲಿ ಅವ್ರು ಯಾಕೆ ಅಪೋಸ್ ಮಾಡ್ತಾ ಇದ್ರು ಅನ್ನೋ ರೀಸನ್ ಅವಳಿಗೆ ಬೇಕಾಗಿಲ್ಲ. ಅವಳ ತಾಯಿಗೆ ವಯಸ್ಸು 39 ಆಗಿರ್ಲಿ 40 ಆಗಿರ್ಲಿ, ಸರ್ವಿಸ್ 20 ವರ್ಷ ಮಾಡ್ಲಿ 10 ವರ್ಷ ಮಾಡ್ಲಿ, ನನ್ನ ತಾಯಿ ಮಾಡಬೇಕು, ಅವ್ರು ನನ್ನ ತಂದೆ ತೀರ್ಕೊಂಡಿರುವಂತ ನೋವಿನಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶ ನನ್ನ ಗೆಳತಿದಾಗಿತ್ತು. ಇವತ್ತಿಗೆ ನನ್ನ ಗೆಳತಿ ಅಮ್ಮ 1.5 ವರ್ಷ ಆಯ್ತು, ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ಥಿಂಕ್ ಮಾಡಿದಾರೆ ಏನೋ ಗೊತ್ತಿಲ್ಲ, ಅವ್ರ ಅಮ್ಮಂಗೆ ಕೆಳಗಿನ ಪೋಸ್ಟ್ ಕೊಡಿಸಿದ್ಲು, ಅವ್ರ ತಮ್ಮಂಗೆ ಹೈ ಲೆವೆಲ್ ಪೋಸ್ಟ್ ಕೊಡಿಸ್ಬೋದಿತ್ತು ಅಂತೇಳಿ ಅನ್ಕೊಂಡಿರ್ತಾರೇನೋ. ಬಟ್ ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರ ಅಮ್ಮನಿಗೆ ಒಂದು ಅವಳು ಸ್ಟ್ಯಾಂಡ್ ಕೊಡಬೇಕಿತ್ತು. ಅವ್ರ ಅಪ್ಪನ